ಇನ್ನು ಕೆಲವೇ ನಿಮಿಷಗಳಲ್ಲಿ ನಾಮಪತ್ರ ಸಲ್ಲಿಸುತ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ. ಮಾಜಿ ಶಾಸಕ ಜಯನಗರದ ವಿನಾಯಕ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಡಿಸಿಎಂ ಡಿಕೆಶಿ, ಸಚಿವ ರಾಮಲಿಂಗಾರೆಡ್ಡಿ, ಯುಬಿ ವೆಂಕಟೇಶ್ ಭಾಗಿಯಾಗಿದ್ದಾರೆ. ಮೆರವಣಿಗೆ ಉದ್ದಕ್ಕೂ 5 ಗ್ಯಾರಂಟಿಗಳ ಪೋಸ್ಟರ್ ಹಿಡಿದಿದ್ದಾರೆ ಕಾರ್ಯಕರ್ತರು. ಅಂದರೆ ಸರ್ಕಾರದ ಸಾಧನೆಗಳನ್ನು ಬಿಂಬಿಸ್ತಾ ಇದ್ದಾರೆ. ಕೆಲವೇ ನಿಮಿಷಗಳಲ್ಲಿ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸುತ್ತಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸೌಮ್ಯ ರೆಡ್ಡಿಯವರು ಬಹಳ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ತಮ್ಮ ತಂದೆಯ ಆಶೀರ್ವಾದ ಜೊತೆಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಬೆಂಬಲ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ಸಾಮರ್ಥ್ಯ, ಇದೆಲ್ಲವೂ ಕೂಡ ಸೌಮ್ಯ ರೆಡ್ಡಿಯವರು ನೆಚ್ಚಿಕೊಂಡಿದ್ದಾರೆ. ಆರಂಭದಲ್ಲಿ ಅವರು ಹಿಂದೇಟು ಹಾಕಿದರೂ ಕೂಡ ರಾಮಲಿಂಗಾರೆಡ್ಡಿಯವರು ಗ್ರೀನ್ ಸಿಗ್ನಲ್ ಕೊಟ್ಟರು. ಹೈಕಮಾಂಡ್ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತು. ಫೈನಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅಖಾಡದಲ್ಲಿದ್ದಾರೆ ಸೌಮ್ಯ ರೆಡ್ಡಿ. ತೆರೆದ ವಾಹನದಲ್ಲಿ ಭರ್ಜರಿ ರೋಡ್ ಶೋ ಕೂಡ ನಡೆಸ್ತಾ ಇದ್ದಾರೆ. ಅಲ್ಲಿ ಸಾವಿರಾರು ಸಂಖ್ಯೆಯ ಅವರ ಬೆಂಬಲಿಗರು, ಕಾರ್ಯಕರ್ತರು, ಅಭಿಮಾನಿಗಳು ಜಮಾವಣೆಗೊಂಡಿದ್ದಾರೆ. ನಮ್ಮ ಮಾಜಿ ಸಚಿವರಾದಂತಹ ರೇವಣ್ಣ ಅವರು ಕೂಡ ಮಾತಾಡಿದ್ದಾರೆ. ಸಾಕಷ್ಟು ಜನ ಮುಖಂಡರೆಲ್ಲ ಕೂಡ ತಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಇವತ್ತು ನಾವು ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಸುಮಾರು ನಾವು ಒಂದು 2,500 ಟೂ ವೀಲರ್ ಮಾಡಿ ಒಂದು 5,000 ಜನ ರ್ಯಾಲಿಯಲ್ಲಿ ಬಂದು ನಮ್ಮ ಪ್ರಸಾದ್ ಬಾಬು ಅವರು ಮತ್ತೆ ನಮ್ಮ ಸುರೇಶ್ ಅವರು, ವೆಂಕಟೇಶ್ ಮೂರ್ತಿ ಅವರು, ಎಚ್ ನಾರಾಯಣ ಅವರು, ಗೋವಿಂದರಾಜ್ ಅವರು, ಅನ್ಸರ್ ಪಾಷಾ ಅವರು ಮತ್ತೆ ನಮ್ಮೆಲ್ಲ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಇವತ್ತು ಸೌಮ್ಯ ರೆಡ್ಡಿ ಅವರಿಗೆ ಒಂದು ಶುಭವನ್ನ ಹಾರೈಸಲಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ನಿಜವಾಗ್ಲೂ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಸೌಮ್ಯ ರೆಡ್ಡಿ ಅವರು ಗೆಲ್ತಾರೆ ಅಂತ ವಿಶ್ವಾಸವನ್ನ ನಾವೆಲ್ಲರೂ ಕೂಡ ವ್ಯಕ್ತಪಡಿಸಿದ್ದೇವೆ. ನಾವೆಲ್ಲ ಮಹಾನಗರ ಪಾಲಿಕೆ ರಾಜ್ಯ ಸದಸ್ಯರು, ಜೆಡಿಎಸ್ ಮುಖಂಡರು, ಬೇರೆ ಎಲ್ಲ ಮುಖಂಡರು ಕೂಡ ನಾವು ಇವತ್ತು ಎಲ್ಲ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದೇವೆ. ನಾವೆಲ್ಲರ ಸಂಘಟನೆ ಮಾಡಿ ದೊಡ್ಡ ನಮ್ಮ ಕಾಂಗ್ರೆಸ್ ಪಡೆ ಇದೆ. ಇವತ್ತು ಗುರಪ್ ನಾಯ್ಡು ಅವರು, ಲಚ್ಚಿಯವರು, ನಮ್ಮೆಲ್ಲ ಯುಡಿ ಮಂಜಣ್ಣವರು ಅಳಬುದಲ್ಲ. ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ. ಒಂದು ದೊಡ್ಡ ಇಡೀ ದೇಶದಲ್ಲೇ ಅಧಿಕಾರಿಗಳು ಯಾವ ರೀತಿ ಮೋಸ ಮಾಡಬಹುದು ಅನ್ನೋದನ್ನ ಮಾದರಿಯಾಗಿ ಗೆದ್ದಂತವ್ರನ್ನ ಸೋತಿದ್ದೀರಿ ಅಂತ ಹೇಳಿ ಡಿಕ್ಲೇರ್ ಅನ್ನ ಮಾಡಿದ್ದಾರೆ. ಬಹುಶಃ ಚುನಾವಣೆಯಲ್ಲಿ ಆ ಅಧಿಕಾರಿಗಳು ಬಂದು ರಾಮಲಿಂಗಾರೆಡ್ಡಿ ಅವರ ಹತ್ರ ನಾನು ತಪ್ಪು ಮಾಡಿದ್ದೇನೆ, ಒತ್ತಡಕ್ಕೆ ಮಾಡಿದ್ದೇನೆ ಅಂತ ಕೂಡ ಕ್ಷಮಾಪಣೆ ಕೇಳಿದ್ರು ಅಂತ ಹೇಳಿ ವಿಚಾರ ನನಗೆ ತಿಳಿತು. 136 ಸೀಟನ್ನ ಇವತ್ತು ಗೆದ್ದು ಇಡೀ ರಾಜ್ಯದಲ್ಲಿ ನಾವೇನು ಮಾತು ಕೊಟ್ಟಿದ್ದೋ, ಏನು ಗ್ಯಾರಂಟಿ ಕೊಟ್ಟಿದ್ದೋ ಆ ಗ್ಯಾರಂಟಿಯನ್ನ ಇವತ್ತು ಅನುಷ್ಠಾನಕ್ಕೆ ತಂದು ನಿಮ್ಮ ಮುಂದೆ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ. ಬಹುಶಃ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಕ್ ಆಗಲಿಲ್ಲ. ಆದರೆ ನಾವು ಏನು ಬಡವರ ಬದುಕಿಗೋಸ್ಕರ ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ. ಒಂದು ದೊಡ್ಡ ಇಡೀ ದೇಶದಲ್ಲೇ ಅಧಿಕಾರಿಗಳು ಯಾವ ರೀತಿ ಮೋಸ ಮಾಡಬಹುದು ಅನ್ನೋದನ್ನ ಮಾದರಿಯಾಗಿ ಗೆದ್ದಂತವ್ರನ್ನ ಸೋತಿದ್ದೀರಿ ಅಂತ ಹೇಳಿ ಡಿಕ್ಲೇರ್ ಅನ್ನ ಮಾಡಿದ್ದಾರೆ. ಬಹುಶಃ ಚುನಾವಣೆಯಲ್ಲಿ ಆ ಅಧಿಕಾರಿಗಳು ಬಂದು ರಾಮಲಿಂಗಾರೆಡ್ಡಿ ಅವರ ಹತ್ರ ನಾನು ತಪ್ಪು ಮಾಡಿದ್ದೇನೆ, ಒತ್ತಡಕ್ಕೆ ಮಾಡಿದ್ದೇನೆ ಅಂತ ಕೂಡ ಕ್ಷಮಾಪಣೆ ಕೇಳಿದ್ರು ಅಂತ ಹೇಳಿ ವಿಚಾರ ನನಗೆ ತಿಳಿತು. 136 ಸೀಟನ್ನ ಇವತ್ತು ಗೆದ್ದು ಡಿಕೆ ಶಿವಕುಮಾರ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅದಕ್ಕಿಂತ ಮುಂಚೆ ಟೆಂಪಲ್ ರನ್ ಕೂಡ ಮಾಡಿದರು ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು. ಸಂದರ್ಭದಲ್ಲಿ ಹೇಳಿದರು, ಗ್ಯಾರಂಟಿಗಳ ವಿಚಾರ, ಗ್ಯಾರಂಟಿ ನಾವು ನುಡಿದಂತೆ ನಡೆದಿದ್ದೇವೆ. 5 ಗ್ಯಾರಂಟಿಗಳನ್ನು ಮೊದಲು ಜಾರಿಗೆ ತಂದಂಥವ್ರು ನಾವು, ಅಂದರೆ ಕರ್ನಾಟಕ ಬೇರೆ ಬೇರೆ ರಾಜ್ಯಗಳಿಗೆ ಮಾಡಲಾಗಿದೆ. ಹಾಗಾಗಿ ಈ ಬಾರಿ ಸೌಮ್ಯ ರೆಡ್ಡಿ ಅವರು ಗೆಲ್ಲುವಂಥ ಒಂದು ಭರವಸೆ ಇದೆ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಈ ಬಾರಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ರಂಗೇರಿದೆ. ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಇದ್ದಾರೆ, ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಕಣದಲ್ಲಿದ್ದಾರೆ. ಹೊಸದಲ್ಲ ಸೌಮ್ಯ ರೆಡ್ಡಿ ಅವರಿಗೆ ರಾಜಕಾರಣ. ಅವ್ರ ತಂದೆ ಮತ್ತು ಅವರು ಇಬ್ಬರು ಕೂಡ ಈ ಹಿಂದೆ ML ಆಗಿದ್ದಂಥವರು. ಆ ಭಾಗದಲ್ಲಿ ಅವ್ರದ್ದೇ ಆದಂಥ ವರ್ಚಸ್ಸಿದೆ, ಹಿಡಿತಾ ಇದೆ. ರಾಮಲಿಂಗಾರೆಡ್ಡಿ ಅವರ ಹತ್ರ ನಾನು ತಪ್ಪು ಮಾಡಿದ್ದೇನೆ, ಒತ್ತಡಕ್ಕೆ ಮಾಡಿದ್ದೇನೆ